ಉಗ್ರಂ ರವಿ ಅಣ್ಣ ಅವರು ನಮ್ಗೆ ಅವಕಾಶ ಮಾಡ್ಕೊಟ್ರು. ಹೊಂಬಾಳೆ ನಮ್ಗೆ ಅನ್ನ ಹಾಕಿದೆ, ಇವಾಗಲೂ ನೆನ್ಸ್ಕೊಂತೀನಿ ನಾನು. ಕಾಂತಾರದಲ್ಲೂ ಮಾಡಿದೀನಿ, ಒಂದ್ ಶಾರ್ಟ್ ಅಲ್ಲಿ ಕಾಣಿಸ್ತೀನಿ ಅಷ್ಟೇ. ಭರಾಟೆ, ಸಲಗ, KGF 2 ಗಂತೂ ಉಗ್ರಂ ರವಿ ಅವರು, ನಾವು 7 ಜನ ಕಮಾಂಡೋಸ್ ಇದ್ವಿ. ಇಡೀ ಬೆಟ್ಟ ಹೆಂಗ್ ಕಾದಿದೀವಿ ಅಂದ್ರೆ KGF 2ಗೆ. ಡಿಗ್ರಿಯಲ್ಲಿ ಅಂತೂ ಬಿಡಿ ನಮ್ ಫೇಲ್ ಪಕ್ಕಾ ಲಾಸ್ಟ್ ಫಸ್ಟ್ ಲೈಫ್ ಅಲ್ಲೇ ಇಲ್ಲ. ಹಾಯ್ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ನಿಮ್ಗೆ ಆಲ್ರೆಡಿ ಹಿಂದ್ಗಡೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಪ್ರಜಾಸೇವಿಕ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾನು ಎಲ್ಲಿದ್ದೀನಪ್ಪ ಅಂದರೆ ಮಂಜೇಶ್ ಅವ್ರ ಹತ್ರ. ಹಾಯ್ ಬ್ರೋ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಇವರ ಆಲ್ರೆಡಿ ವಿಡಿಯೋಸ್ಗಳು, ರೀಲ್ಸ್ಗಳು ನೀವು ನೋಡೇ ಇರ್ತೀರಾ. ಇವರಿಗೆ ಬಡವರಿಗೆ ಬಿಡುವಂಥ ಕಣ್ಮಣಿ ಅಂತಲೇ ಹೇಳ್ಬೋದು ಬ್ರೋ. ಬಡವರಿಗೆ ಕಷ್ಟ ಅಂದ ತಕ್ಷಣನೇ ಬಿಡಿತೀರಾ, ಕೋಪ ಮಾಡ್ಕೊಳ್ತೀರಾ, ಏನಕ್ಕೆ ಅದಲ್ಲ ಅಂತ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಮಂಜೇಶ್ ಅಂತ. ಈ ಪ್ರಜಾ ಸೈನಿಕ ನೀವು ತುಂಬಾ ಕಡೆ ನೋಡಿರ್ಬೋದು, ಹೊಸೊಬ್ರಿದ್ರು. ಇದು ನಾನು ಪ್ರಜಾ ಸೈನಿಕ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಇದು ಯಾವುದೇ ರೀತಿ ಸಂಘ ಆಗಲಿ, ಸಂಸ್ಥೆ ಆಗಲಿ, ಟ್ರಸ್ಟ್ ಆಗಲಿ ಏನೂ ಇಲ್ಲ. ನಾನು ನಾರ್ಮಲ್ ಪಬ್ಲಿಕ್ ನಿಮ್ ತರಾನೇ. ನನ್ನ ಸಿನಿಮಾ ಫೀಲ್ಡ್ ನಂದು. ಅದ್ರ ಜೊತೆಗೆ ಜನಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ಹುಮ್ಮಸ್ಸಿಂದ ಒಂದು ಹೆಸರು ಇಟ್ಕೊಂಡು ಜನಕ್ಕೆ ನನ್ನಿಂದ ಏನಾಗುತ್ತೆ ಒಂದು ದೇಶಭಕ್ತಿ ಅಷ್ಟೇ ಸರ್ ನಮ್ದು. ಯಾಕಂದ್ರೆ ನಮ್ಮ ಕರ್ನಾಟಕ ಜನತೆಗೆ, ನನ್ನ ದೇಶಕ್ಕೆ, ನನ್ನ ದೇಶದ ಜನಕ್ಕೆ ನನ್ನಿಂದ ಏನಾಗುತ್ತೆ, ನನ್ನ ಹತ್ರ ಏನ್ ಇಲ್ದೇ ಇರ್ಬೋದು ಸರ್, ಒಂದು ಪ್ರಾಣ ಅನ್ನೋದೊಂದಿದೆ. ಅದು ಹೋದ್ರೆ ಜನಕ್ಕೋಸ್ಕರ ಹೋಗ್ಲಿ ಅನ್ನೋ ಹುಚ್ಚು ಒಂದು ಇದರಿಂದ ಬಂದಿರುವಂತ ಒಂದು ಪ್ರಜಾ ಸೈನಿಕ ಅಷ್ಟೇ ಸರ್. ಅಂದ್ರೆ ಯಾಕೆ ಅದು ಆತರ ಯಾಕೆ ಹುಟ್ಕೊಂತ ಅಂತ ಅಂದ್ರೆ, ಬಡವರಿಗೆ ಏನೋ ಒಂದು ಕಷ್ಟ ಇರುತ್ತೆ, ಅವ್ರಿಗೆ ಹೇಳಿದ ತಕ್ಷಣ ನಿಮ್ಗೆ ರೆಸ್ಪಾನ್ಸ್ ಮಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ? ಅದಕ್ಕೆ ಯಾಕಂದ್ರೆ ಸರ್ ತುಂಬಾ ಹೊಟ್ಟೆ ಉರಿಯುತ್ತೆ ಸರ್. ಇವಾಗ ನಮ್ಮ ಮನೇಲಿ ಯಾರಿಗೋ ಒಂದು, ಇವಾಗ ನಮ್ಮ ತಾಯಿಗೋ ನಮ್ಮ ತಂದೆಗೋ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಸ್ಪಂದಿಸ್ತೀವಿ ಅಲ್ವಾ ಸರ್? ರಿಯಾಕ್ಟ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮನೆ ಅಂತ ಒಂದ್ ಇರುತ್ತೆ. ಇದು ನಮ್ಮ ಮನೆ ಅಲ್ವಾ ಸರ್? ಯಾಕಂದ್ರೆ ನಮ್ಗೆ ಅನ್ನ ಆಗ್ತದೆ ಈ ಜಾಗ, ಈ ಜನ. ನಾಳೆ ದಿವಸ ಯಾರೋ ನಾವು ರೋಡಲ್ಲಿ ಬಿದ್ರೆ ಎತ್ತಂಗಿರ್ಬೇಕು ಜನ, ಸಾಯ್ಲಿ ಬಿಡು, ಅದ್ ಮನುಷ್ಯತ್ವ ಅನ್ನೋದು ಇನ್ನೆಲ್ಲಿ ಸರ್? ಅದು ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನೀವು ಕೊಡಿದ ಪ್ರಶ್ನೆ ಏನಿದೆ ಅಂದ್ರೆ, ಅದು ರಿಯಲ್ ಆಗಿ ಎಲ್ಲರ ಲೈಫಲ್ಲಿ ಇರ್ಬೇಕು. ಅದು ಫಸ್ಟ್ ಬರ್ಬೇಕಾದ್ರೆ ಮನುಷ್ಯತ್ವ ಅನ್ನೋದೇ ಅದು ಕ್ವಾಲಿಟಿ. ಅದು ಅದೇ ಇವಾಗ ಹೆಂಗಾಗಿದೆ ಅಂದ್ರೆ, ಅದು ಇದು ಮಾಡ್ತಾ ಇರೋದು ಎಲ್ಲರೂ ಮಾಡ್ಬೇಕಾರೋ ಕೆಲಸ. ಇದು ನಾನ್ ಮಾಡಿದಕ್ಕೆ ನನ್ನ ಏನೋ ದೊಡ್ಡದಾಗಿ ಅದಿಲ್ಲ ಸರ್. ಎಲ್ಲ ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ಅಂದ್ರೆ ಇದೆ ಮನುಷ್ಯತ್ವ, ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಷ್ಟೇ. ಓಕೆ, ಇವಾಗ ಒಂದು ಸ್ಲೋಗನ್ ಹಾಕ್ಬಿಟ್ಟಿದ್ದಾರೆ ಸರ್ ಅಲ್ಲಿ, ಪ್ರಾಣ ಕೊಡುವೆ ದೇಶವನ್ನೆಲ್ಲ, ಉಸಿರು ಬಿಡುವೆ ಭಾಷೆಯನ್ನೆಲ್ಲ. ಅಂದ್ರೆ ಸರ್, ನನ್ನ ಮಾತೃಭಾಷೆ ತೆಲುಗು. ಓಕೆ. ನಾನಾದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಚಾಮರಾಜಪೇಟೆ ಗುಟ್ಟಳ್ಳಿಯಲ್ಲಿ. ನಂಗೆ ತುಂಬಾ ಅನ್ನ ಹಾಕಿದೆ. ನಂಗೆ ಕನ್ನಡ ಅಭಿಮಾನ ತುಂಬಾ ಇದೆ. ಮೊದ್ಲೆಲ್ಲ ನಂಗೆ, ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಎಲ್ಲ ಕನ್ನಡ ಅಷ್ಟು ಇರ್ಲಿಲ್ಲ. ಮಾತಾಡ್ತಾ ಕನ್ನಡನೇ ಮಾತಾಡ್ಬೇಕು. ಯಾಕಂದ್ರೆ ನಂಗೆ ಅನ್ನ ಆಗ್ತಿದೆ, ಜನ ಇರೋದಿದೆ, ಅದು ನನ್ನ ದೇಶ. ಯಾಕಂದ್ರೆ ತುಂಬಾ ಜನ ಇವಾಗ ದುಡಿಯಕ್ಕಾಗ್ಲಿ, ಇಲ್ಲ ಬೇರೆ ಆಗ್ಲಿ, ನಮ್ ಇಂಡಿಯನ್ ಬೇಯ್ಕೊಂಡ್ಬೇಕು ಬೇರೆ ದೇಶಕ್ಕೆ ಹೊರಟೋಗ್ತಾ ಇದಾರೆ, ಆಸ್ತಿ ಮಾಡಕ್ಕಾಗ್ಲಿ. ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ನನ್ನ ದೇಶನ, ನನ್ನ ಭಾಷೆನ ಯಾವತ್ತು ಬಿಡಲ್ಲ, ಬಿಟ್ಕೊಡೋ ಮಾತೇ ಇಲ್ಲ ಬಿಡಿ. ಓಕೆ ಸ್ನೇಹಿತರೆ, ನೋಡಿದ್ರೆ ಇನ್ನಷ್ಟು ಇವ್ರ ಬಗ್ಗೆ ಕುತೂಹಲಕಾರಿ ಕ್ವಶನ್ಗಳಿದಾವೆ, ಅವ್ರನ್ನೂ ಕೇಳೋಣ. ಅವ್ರ ಜೀವನ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಅವ್ರ ಆಫೀಸ್ ಹೋಗೋಣ. ಇವಾಗ ಏನಪ್ಪ ಅಂದ್ರೆ ಬ್ರೋ, ಇಷ್ಟೆಲ್ಲ ಹೇಳಿದ್ರೆ ನಿಮ್ಮ ಸ್ವಂತ ಊರು ಯಾವುದು? ನಂದು ಸ್ವಂತ ಪಾವಗಡ ಸರ್. ಪಾವಗಡ ಆಂಧ್ರ ಬಾರ್ಡರ್. ಅದು ಬಾರ್ಡರ್ ಪಾವಗಡದಲ್ಲೇ ನಾವು. ಅಂದ್ರೆ ಕರ್ನಾಟಕನ? ಕರ್ನಾಟಕ ಆಂಧ್ರ ಬಾರ್ಡರ್ ಕರ್ನಾಟಕನೇ ಸರ್. ಪಾವಗಡ ಅಂದ್ರೆ ಕರ್ನಾಟಕನೇ. ನಿಮ್ದು ಸ್ವಂತ ಇರೋ ಕರ್ನಾಟಕದಲ್ಲೇ? ಪಾವಗಡ ಇರೋದು ಕರ್ನಾಟಕದಲ್ಲೇ. ಮತ್ತೆ ಅಲ್ಲಿ ಮಿಕ್ಸ್ ಮಾತಾಡ್ತಾರಲ್ಲ, ಅದರಿಂದ. ಹೌದು, ಬಾರ್ಡರ್ ಅದು. ನೆಕ್ಸ್ಟ್ ಅದು ಯಾಕಂದ್ರೆ ಮಧುಗಿರಿಗೂ ಪಾವಗಡಕ್ಕೂ ಸೆಂಟ್ರಲ್ ಆಂಧ್ರ ಬಾರ್ಡರ್ ಬರುತ್ತೆ. ಅದರಿಂದ ನನ್ನ ಮಾತೃಭಾಷೆ ತೆಲುಗುನೇ, ಅದು ಕರ್ನಾಟಕನೇ. ಅದು ಅಲ್ಲಿ ಆಲ್ಮೋಸ್ಟ್ ನಿಮ್ಮ ಊರಲ್ಲೆಲ್ಲ ಎಲ್ಲ ತೆಲುಗು ಮಾತಾಡ್ತಾರೆ? ತೆಲುಗು ಕನ್ನಡ ಎಲ್ಲ ಮಿಕ್ಸ್, ಎಲ್ಲ ಎರಡು ಮಾತಾಡ್ತೀವಿ. ಓಕೆ, ನಿಮ್ದು ಎಜುಕೇಶನ್ ಎಲ್ಲ? B.Com ಕಂಪ್ಲೀಟ್ ಆಗಿದೆ ಸರ್. ಎಲ್ಲಿ? ಅಲ್ಲೇ ಊರಲ್ಲ? ಇಲ್ಲ, ಬೆಂಗಳೂರಲ್ಲೇ ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಹುಟ್ಟಿದ್ ಮಾತ್ರ ಅಲ್ಲಿ. ಅಂದ್ರೆ ಬೆಂಗಳೂರು ಬಂದಿತ್ತು ಅವಾಗ? ಚಿಕ್ಕ ವಯಸ್ಸಲ್ಲ ಸರ್. ಅದು ಹೇಗೆ ಅಂದ್ರೆ ನಮ್ಮ ತಾಯಿ ತಂದೆ ಸ್ವಂತ ನೇಟಿವ್ ಪ್ಲೇಸ್ ಮಾತ್ರ ಪಾವಗಡ. ಹುಟ್ಟಿ ಬೆಳೆದಿದ್ದು, ನನ್ನ ಜೀವನ ಸಾಗಿಸಿದ್ದೆಲ್ಲ ಬೆಂಗಳೂರಲ್ಲೇ, ಸಾಗಿಸ್ತಾರದು ಬೆಂಗಳೂರಲ್ಲೇ, ಚಾಮರಾಜಪೇಟೆ. ಹುಟ್ಟಿದ್ಮೇಲೆ ಬಂದ್ರೆ ಅದಕ್ಕಿಂತ ಮುಂಚೆನೇ? ಇಲ್ಲ, ಹುಟ್ಟಿದ್ಮೇಲೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅವೆಲ್ಲ ಕರ್ಕೊಬಂದು ನಮ್ಮನ್ನ ಇಲ್ಲೇ ಓದಿಸಿ ಒಳ್ಳೆ ಎಜುಕೇಶನ್ ಕೊಟ್ಟು ನಮ್ಮನ್ನ ಸಾಕಿದ್ದು ಸರಿದೆಲ್ಲ ನಮ್ಮ ಸ್ವಂತ ಮಾವ, ನಮ್ಮ ತಾಯಿಯವ್ರ ಅಣ್ಣ. ಹೆಂಗೆ ಕುಟುಂಬ ಎಲ್ಲ ಹೆಂಗೆ ಸರ್? ನಮ್ಮ ಮನೇಲಿ ನಾವು, ನಮ್ಮ ಮಾವ, ನಮ್ಮ ತಾಯಿ, ನಾನು, ನನ್ನ ತಮ್ಮ, 4 ಜನ. ನನ್ನ ತಂದೆ ಇಲ್ಲ, ಚಿಕ್ಕ ವಯಸ್ಸಲ್ಲೇ ದೂರ ಆದ್ರು. ನಾನು ಅದರಿಂದ ಸಫರ್ ಪಟ್ಟಿರೋನೆ. ಸಿಂಗಲ್ ಪೇರೆಂಟ್ ಅವ್ರ ಕಷ್ಟ ಏನಿರುತ್ತೆ ಅಂತ ಅದು ಅನುಭವಿಸಿರೋ ಮಕ್ಳಿಗೆ ಮಾತ್ರ ಗೊತ್ತು. ಯಾಕಂದ್ರೆ ನಾನು
ಒಂದನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದೆ, ಬುದ್ಧಿ ಇರ್ಲಿಲ್ಲ ಆ ಟೈಮಲ್ಲೇ ದೂರ ಆದ್ರು. ಆಗ ನಮ್ಮ ಮಾವ ನಮ್ಗೋಸ್ಕರ ತ್ಯಾಗ ಮಾಡಿ ಅವ್ರ ಮದ್ವೆನೂ ಆಗದೆ. ನನ್ನ ತಂಗಿ ಮಕ್ಕಳನ್ನ ಸಾಕ್ಬೇಕು, ನನ್ಗೆ ಹೆಂಡತಿ ಅಂತ ಬಂದ್ರೆ ಮಕ್ಕಳನ್ನ ಸಾಕಕ್ಕಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಫುಲ್ ಸ್ಟ್ರಿಕ್ಟ್ ಸರ್ ನಮ್ಮ ಮನೇಲಿ. ತಮಾಷೆಲ್ಲ ಅಯ್ಯೋ ತುಂಬಾ ಸರ್. ಅವರಿಂದಾನೇ ನಾವೇನೋ ಒಳ್ಳೆ ಬುದ್ಧಿ ಕಲ್ತಿದೀವಿ ಅಂದ್ರೆ ನಮ್ಮ ಮಾವನಿಂದ ಅದು ಎದೆ ತಟ್ಕೊಂಡು ಹೇಳ್ಬೋದು. ನಮ್ಮ ತಾಯಿ ನಮ್ಮ ಮಾವನಿಂದ ಚಿಕ್ಕ ವಯಸ್ಸಲ್ಲೇ ಬಸವನಗುಡಿ ರಾಮಕೃಷ್ಣ ಆಶ್ರಮದಲ್ಲಿ ಹಾಕ್ಬಿಟ್ಟು ತರಲೆ ಈ ಮಕ್ಳು ಹಿಂಗ್ ಇರ್ಬಾರ್ದು. ರಾಮಕೃಷ್ಣ ಆಶ್ರಮದಲ್ಲಿ ಒಳ್ಳೊಳ್ಳೆ ಕಥೆಗಳು ಕಲಿತೆ. ಪ್ರತಿ ಭಾನುವಾರ ಆದ್ರೆ ಪಂಚೆ ಉಟ್ಕೊಂಡು ವೈಟ್ ಶರ್ಟ್ ಹಾಕೊಂಡು ನೀಟಾಗಿ ಅಲ್ಲಿ ಒಳ್ಳೆ ವಿದ್ಯೆ ಕಲಿತೆ ಸರ್. ಹೇಗಿರ್ಬೇಕು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ವಿವೇಕಾನಂದರ ಬಗ್ಗೆ ತಿಳ್ಕೊಂಡೆ. ರಾಮಕೃಷ್ಣವ್ರು ಹೇಗ್ ಬಂದ್ರು, ಹೇಗೆ ಇತಿಹಾಸ, ಒಳ್ಳೆತನ ಅನ್ನೋದು ಕಲ್ತಿದ್ದು ನಾನು ರಾಮಕೃಷ್ಣ ಆಶ್ರಮದಲ್ಲಿ ಸರ್. ಅದಾದ್ಮೇಲೆ ನಾನು ಗುಟ್ಟಳ್ಳಿ ಚಾಮರಾಜಪೇಟೆನೆ. ಹಾ ಸರ್. ಅಂದ್ರೆ ಸರ್ ನಂಗೆ ಚಿಕ್ಕ ವಯಸ್ಸಿಂದ ಡ್ರಾಮಾ ಸಿನಿಮಾಗಳಂದ್ರೆ ಹುಚ್ಚು ಪ್ರಾಣ. ನಮ್ಮ ಮನೇಲಿ ಸಪೋರ್ಟ್ ಇಲ್ಲ, ಅವಾಗಂತೂ ಇಲ್ವೇ ಇಲ್ಲ ಬಿಡಿ. ಹೊಡಿಯೋದು ನಾನು ಹುಚ್ಚು. ನಾನು PUC ಸ್ಕೂಲ್ ಆಗಿದ ತಕ್ಷಣ ಸ್ಕೂಲೆಲ್ಲ ಒಳ್ಳೆ ಹೆಲ್ತಿ ಸ್ಕೂಲಲ್ಲೇ ಕಳ್ಸಿಕೊಟ್ರು, ಒಳ್ಳೊಳ್ಳೆ ಸ್ಕೂಲಲ್ಲಿ. ಆದ್ರೆ PUC ಡಿಗ್ರಿಗೆ ನಾನು ಬೇಡ, ಗೌರ್ಮೆಂಟ್ ಕಾಲೇಜಲ್ಲೇ ಓದ್ತೀನಿ, ಗೌರ್ಮೆಂಟ್ ಇದೆಲ್ಲ ಮಾಡ್ತೀನಿ, ಹೇಗೇನು ನನ್ನ ಫೀಲ್ಡ್ ಇದಲ್ಲ ಸಿನಿಮಾ ಅಂತೇಳಿ ಚಾಮರಾಜಪೇಟೆ ನೂತನ ಕೊಟ್ಟೆ ನ್ಯೂ ಫೋರ್ಟ್ ಕಾಲೇಜಲ್ಲಿ ಓದ್ದೆ 2 years. ಅದಾದ್ಮೇಲೆ ಮಾಗಡಿ ರೋಡ್ BBMP ಕಾಲೇಜಲ್ಲಿ ಡಿಗ್ರಿ ಮುಗಿಸ್ದೆ. ಡಿಗ್ರಿಯಲ್ಲಿ ಅಂತೂ ಬಿಡಿ ನಮ್ ಫೇಲ್ ಪಕ್ಕಾ ಲಾಸ್ಟ್. ಫಸ್ಟ್ ಲೈಫಲ್ಲೇ ಇಲ್ಲ. ಎಜುಕೇಶನ್ ಅಂತೂ ವಿದ್ಯೆ ಕಲಿತೆ ಹೊರತು ಅದ್ರ ಇಂಟ್ರೆಸ್ಟ್ ಇರ್ಲಿಲ್ಲ. ಸಿನಿಮಾ ಹುಚ್ಚು, ಕಥೆಗಳು ಬರೀತಿದ್ದೆ, ಸಿನಿಮಾಸ್ ಅಂದ್ರೆ ಓಡೋಗ್ತಿದ್ದೆ. ಸಿನಿಮಾಗಳಿಂದ ಸರ್ ತುಂಬಾ ಅಂದ್ರೆ ತುಂಬಾ ಕಲಿತೆ. ಸಿನಿಮಾ ಯಾಕಂದ್ರೆ ಸರ್ ಸಿನಿಮಾ ತುಂಬಾ ಕಳ್ಸಿಕೊಡುತ್ತೆ ನಮ್ಗೆ. ಇವಾಗ ಜನರಿಗೆ ಇವಾಗ ರಾಜಕಾರಣಿಗಳು ಏನೇನು ಅನ್ಯಾಯ ಮಾಡ್ತಾ ಇದಾರೆ ಹಿಂಗ್ ಗೊತ್ತಾಗುತ್ತೆ ನಮ್ಗೆ. ಸಿನಿಮಾನ ತೋರಿಸ್ಕೊಟ್ಟಿದ್ದು. ಒಂದು ನಿಜವಾದ ಪ್ರೀತಿ ಹೇಗಿರುತ್ತೆ ಸಿನಿಮಾನ ತೋರಿಸ್ಕೊಟ್ಟಿದ್ದು. ದೇವ್ರು ಹೆಂಗಿರ್ತಾನೆ ಅದ್ ಸಿನಿಮಾನೇ ತೋರಿಸಿದ್ದೆ. ಹಿಂಗಿರ್ತಾನಪ್ಪ ಇಲ್ಲ. ಸಿನಿಮಾ ಅನ್ನೋದೇ ನನ್ನ ಪ್ರಕಾರ ಅದೇ ಒಂದು ಬೇರೆ ಪ್ರಪಂಚ ಸರ್. ಗೊತ್ತಿಲ್ಲ ಸರ್. ಅದು ಚಿಕ್ಕ ವಯಸ್ಸಲ್ಲೇ ಡ್ರಾಮಾ ರಾಮಕೃಷ್ಣ ಆಶ್ರಮದಲ್ಲಿ ಫಸ್ಟ್ ಟೈಮ್ ನಾನು ಡ್ರಾಮಾ ಮಾಡಿದ್ದೆ. ಆ ಡ್ರಾಮಾ ಮಾಡಿದಾಗ ತುಂಬಾ ಇತ್ತು. ಅವಾಗ ಅಬ್ದುಲ್ ಕಲಾಂ ಅವ್ರು ಬಂದಿದ್ರು ನಮ್ಮ ಆಶ್ರಮಕ್ಕೆ ಅನ್ಸುತ್ತೆ. ಅಬ್ದುಲ್ ಕಲಾಂ ಆ ಟೈಮಲ್ಲಿ ನಾನಿನ್ನ ಚಿಕ್ಕ ಹುಡುಗ. ಅವಾಗ ಒಂದು ಡ್ರಾಮಾ ಮಾಡಿದ್ದೆ. ಡ್ರಾಮಾ ಕಲಿತ ಮೇಲೆ ಆಕ್ಟಿಂಗ್, ಕತೆ ಬರೆಯೋ ಹುಚ್ಚು, ಹಾಡು ಬರೆಯೋ ಹುಚ್ಚು. ಅದು ಬರಿತಾ ಸಿನಿಮಾ ಗುಂಗಲ್ ಹೋದೆ. ಆಮೇಲೆ ಡಿಗ್ರಿ ಮುಗಿಸಿದ ತಕ್ಷಣ ಗ್ಯಾಂಗ್ ಫೈಟರ್ ಹೋದೆ ಸರ್ ನಾನು. ಆಕ್ಚುಲಿ ಗ್ಯಾಂಗ್ ಫೈಟರ್ ಅಂದ್ರೆ ಗೊತ್ತಲ್ಲ, ಕೂದಲು ಗಡ್ಡ ಬಿಟ್ಕೊಂಡು ರಗಡ. ಫಸ್ಟ್ ಸಿನಿಮಾ ನಾನು ಗ್ಯಾಂಗ್ ಫೈಟರ್ ಹೋಗಿದ್ದು ಭರಾಟೆ ಸಿನಿಮಾದಲ್ಲಿ. ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಕಾಣಿಸ್ತೀನಿ. ಅದ್ ಯಾರು ಕಂಡಿಡಿಯಕ್ಕಾಗಲ್ಲ. ಹೀರೋಯಿನ್ ಕಟ್ಟಾಕಿ ನಾನು ಕತ್ತಿ ಇಟ್ಕೊಂಡು ಹಿಂಗ್ ನಿಂತಿರ್ತೀನಿ. ಪಿಕ್ಚರ್ಸ್ ಬೇಕಾದ್ರೆ ತೋರಿಸ್ತೀನಿ, ಕಳ್ಸ್ಕೊಡ್ತೀನಿ. ಭರಾಟೆ, ಸಲಗ, KGF 2 ಗಂತೂ ಉಗ್ರಂ ರವಿ ಅವರು ನಾವು 7 ಜನ ಕಮಾಂಡೋಸ್ ಇದ್ವಿ. ಇಡೀ ಬೆಟ್ಟ ಹೆಂಗ್ ಕಾದಿದೀವಿ ಅಂದ್ರೆ KGF 2ಗೆ ಹಂಗ್ ಕಷ್ಟಪಟ್ಟಿದೀವಿ. ಇಡೀ ಆಂಧ್ರದಲ್ಲಿ, ಬಳ್ಳಾರಿಯಲ್ಲಿ ನಮ್ಮ ಉಗ್ರಂ ರವಿ ಅವರು ಯಾರು ಲೀಕ್ ಮಾಡೋರು ಸರ್. ತುಂಬಾ ಕೊರಡಿತ್ತು. ಯಾಕಂದ್ರೆ ಒಂದು ಫೈಟಿಂಗ್ ಸೀನ್ ಅಲ್ಲಿ ಬೈಕ್ ಫೈಟಿಂಗ್, KGF 2 ಬೈಕ್ ಫೈಟಿಂಗ್ ಎಷ್ಟ್ಗೆ ಶೂಟ್ ಮಾಡೋ ಸೀನ್ ಇದೆ. ಅದು ಬಳ್ಳಾರಿ ಹತ್ರ ಒಂದು ಆಂಧ್ರದಲ್ಲಿ ಶೂಟ್ ಮಾಡಿದ್ದು. ಅದು ಕ್ವಾರಿಯಲ್ಲಿ ಎಷ್ಟು ದೊಡ್ಡದಂದ್ರೆ ಎಷ್ಟು ಬೆಟ್ಟ. ನಾವಿರೋದು 7 ಜನ. ಧೂಳಲ್ಲಿ, ಬಿಸಿಲಲ್ಲಿ. ನಾನು ಫೋಟೋಸ್ ಬೇಕಾದ್ರೆ ಕಳಿಸ್ತೀನಿ. ಸರ್ ಜೊತೆ ಇರೋದು ನನ್ನ ಫೋಟೋ. ನನ್ನ ಫೇಸ್ ನೋಡ್ಬೋದು ಅದ್ರಲ್ಲಿ ನೀವೀಗ. ಆಗಲ್ಲ ಸರ್ ಅದು. ಮಧ್ಯಾಹ್ನ ಊಟ ಮಾಡಕ್ ಆಗ್ತಾ ಇಲ್ಲ, ಫುಲ್ ಕೈಯೆಲ್ಲ ಧೂಳು. ಅಷ್ಟು ಕಷ್ಟಪಟ್ಟಿದೀವಿ. ಯಾಕಂದ್ರೆ ಆದ್ರೆ ಸಿನಿಮಾ ಹುಚ್ಚು. ಉಗ್ರಂ ರವಿ ಅಣ್ಣ ಅವರು ನಮ್ಗೆ ಅವಕಾಶ ಮಾಡ್ಕೊಟ್ರು. ಹೊಂಬಾಳೆ ನಮ್ಗೆ ಅನ್ನ ಹಾಕಿದೆ. ಇವಾಗಲೂ ನೆನ್ಸ್ಕೊಂತೀನಿ ನಾನು. ಕಾಂತಾರದಲ್ಲೂ ಮಾಡಿದೀನಿ. ಒಂದ್ ಶಾರ್ಟ್ ಅಲ್ಲಿ ಕಾಣಿಸ್ತೀನಿ ಅಷ್ಟೇ. ಅಯ್ಯೋ ಸರ್, ಸುಮಾರು ಮೂವೀಸ್. ಸಲಗದಲ್ಲೂ ಒಂದ್ ಶಾರ್ಟ್ ಅಲ್ಲಿ ಕಾಣಿಸ್ತೀನಿ ನಾನು, ದುನಿಯಾ ವಿಜಯ್ ಅವ್ರದ್ದು. ತುಂಬಾ ಸೀರಿಯಲ್ಸ್ ಅಂತೂ ಒಂದು ಲೆಕ್ಕನೇ ಇಲ್ಲ. ತುಂಬಾ ಸೀರಿಯಲ್ಸ್ ಮಾಡಿದೀನಿ ಗ್ಯಾಂಗ್ ಫೈಟರ್ ಆಗಿ. ಏನ್ ಹುಚ್ಚು ಅಂದ್ರೆ ಕಾಣಿಸ್ಕೋಬೇಕು ನಾನು. ನಾ ಕಂಡ್ರೆ ಯಾಕಂದ್ರೆ ಸರ್ ಗ್ಯಾಂಗ್ ಫೈಟರ್ಸ್, ಜೂನಿಯರ್ ಆರ್ಟಿಸ್ಟ್ ಈ ಕಷ್ಟಗಳು ಕೇಳಕ್ ಹೋಗ್ಬೋದು. ಕಂಡ್ರೆ ಸಾಕಪ್ಪ ಅಂತ ಇರುತ್ತೆ. ದಿನಕ್ಕೆ 500 ರೂಪಾಯಿ 700 ರೂಪಾಯಿ ಕೊಡ್ತಾರ. ಒಂದೊಂದ್ಸತಿ ಅದು ಬರಲ್ಲ. ಕಂಟಿನ್ಯೂಟಿ ಇರುತ್ತೆ, ಬನ್ನಿ ಅಂತಾರೆ, ಬಂದ್ಬಿಡ್ತೀವಿ. ಹುಚ್ಚಿರೋರಲ್ಲಿ ನಿಲ್ತಾರೆ ಸರ್. ದುಡ್ಡಿಗೆ ಅಂತ ಬರೋರು ನಿಲ್ಲಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಅದ್ ನಾನು ಹೇಳ್ತೀನಿ.